ಅಲ್ಲ ಈಗ ಇದು ಓಲೈಕೆ ರಾಜಕಾರಣ ಅಂತನಾ ಅಥವಾ ಅಲ್ಲ, ಈಗ ಓಲೈಕೆ ಅವರು ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆನೂ ಕೂಡ ಅವರು ಪ್ರಾಮಿಸ್ ಮಾಡಿದ್ರು ಮುಸಲ್ಮಾನರಿಗೆ, ಇಲ್ಲ ನಾವು ಹಿಜಾಬ್ ಬ್ಯಾನ್ ತೆಗಿತೀವಿ ಅಂತ. ಅದಾದ್ಮೇಲೆ ಮೊನ್ನೆ ಮುಸಲ್ಮಾನ ಸಮುದಾಯ ರೊಚ್ಚಿಗೆದ್ದಾಗ ಈ ಅಬ್ದುಲ್ ರಜಾಕ್ ಅವರೆಲ್ಲ ಸೇರಿ ಮುಸ್ಲಿಂ ಧರ್ಮಗುರುಗಳು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅವರು ಕೂಡ ಅದನ್ನ ಹೇಳಿದ್ರು, ನೀವು ಬಹಳ ಪ್ರಾಮಿಸ್ ಮಾಡಿದ್ರಿ ನಮ್ಗೆ, ಆ ಪ್ರಾಮಿಸ್ ಅಲ್ಲಿ ಹಿಜಾಬ್ ಕೂಡ ಒಂದಿತ್ತು, ಆದ್ರೆ ಆ ಪ್ರಾಮಿಸ್ ಅನ್ನ ಇನ್ನೂ ಫುಲ್ಫಿಲ್ ಮಾಡಿಲ್ಲ, ಅದು ಆಗಬೇಕು ಅಂತ. ಮೊನ್ನೆ ಏನು ದಾವಣಗೆರೆ ಬೈ ಎಲೆಕ್ಷನ್ ನಡೆದಾಗ ಅಲ್ಪಸಂಖ್ಯಾತರು ರೊಚ್ಚಿಗೆದ್ದಿದ್ರು, ಟಿಕೆಟ್ ಕೊಟ್ಟಿಲ್ಲ ಅಂತ, ಅದಕ್ಕೆ ವಿರುದ್ಧವಾಗಿ ಏನು ಪ್ರೆಸ್ ಮೀಟ್ ಮಾಡಲಾಯಿತು ಹಲವಾರು ಮೌಲ್ವಿಗಳ ನೇತೃತ್ವದಲ್ಲಿ. ಆಗ ಈ ಬೇಡಿಕೆಯನ್ನು ಕೂಡ ಇಡಲಾಗಿತ್ತು, ನಿಮ್ದು ಪ್ರಾಮಿಸ್ ಇದೆ ಏನು ಅಂತಂದ್ರೆ ನೀವು ಅಧಿಕಾರಕ್ಕೆ ಬಂದ್ರೆ ಹಿಜಾಬ್ ಬ್ಯಾನ್ ನಿಷೇಧ ಏನಿದೆ ಅದನ್ನ ನಾವು ವಾಪಸ್ ಹಿಂಪಡಿತೀವಿ ಅಂತ, ಅದನ್ನ ಮಾಡ್ಬೇಕು ಅಂತ. ಮತ್ತೆ ಈಗ ಸಿಇಟಿ ಅಲ್ಲಿ ಅದು ಕೃಪಾನಿಧಿ ಕಾಲೇಜ್ ಒಂದು ಜನಿವಾರದ್ದು ಒಂದ್ ಸ್ವಲ್ಪ ಇಶ್ಯೂ ಆಯ್ತಲ್ಲ, ಸೊ ಆ ಇಶ್ಯೂವನ್ನ ಬಳಸ್ಕೊಂಡು ಹಿಂದೆ ಅವ್ರು ಪ್ರಾಮಿಸ್ ಮಾಡಿದ್ದು ಮತ್ತು ಅಲ್ಪಸಂಖ್ಯಾತರು ಏನ್ ಇವಾಗ ಒಂದ್ ಸ್ವಲ್ಪ ರೊಚ್ಚಿಗೆದ್ದಿದಾರಲ್ಲ ಅವರನ್ನ ಒಂದ್ ಸ್ವಲ್ಪ ತಣ್ಣಗ್ ಮಾಡೋದಕ್ಕೆ ಒಂದು ಸರಿಯಾದ ಟೈಮ್ಗೆ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ಹಿತದೃಷ್ಟಿಯಿಂದ ತಾವು ಹೇಳಿದಾಗ ಅಲ್ಪಸಂಖ್ಯಾತರು ಏನ್ ಮುನಿಸ್ಕೊಂಡಿದ್ರಲ್ಲ ಅವರನ್ನ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ, ಮತ್ತು ಅದರ್ವೈಸ್ ಆಲ್ಸೋ ಅವ್ರದೊಂದು ಪ್ರಾಮಿಸ್ ಇತ್ತು, ಅದೇನ್ ಇವತ್ತು ದುತ್ತಂತ ಅವರು ತೆಗೆದುಕೊಂಡಿರುವಂತ ನಿರ್ಧಾರ ಅಲ್ಲ, ಆ ನಿರ್ಧಾರ ತೆಗೆದುಕೊಳ್ಳೋದು ಬಾಕಿ ಇತ್ತು. ಆದ್ರೆ ಈಗ ಅವರು ಅಲ್ಪಸಂಖ್ಯಾತರು ಸ್ವಲ್ಪ ಅಸಮಾಧಾನಗೊಂಡಿರೋದ್ರಿಂದ ಅವರನ್ನ ಸಮಾಧಾನ ಪಡಿಸೋದಕ್ಕೆ, ಗಾಯಕ್ಕೆ ಒಂದ್ ಸ್ವಲ್ಪ ಏನಾದ್ರೂ ಮುಲಾಮ್ ಹಚ್ಚೋದಕ್ಕೆ ಈಗ ಪ್ರಯತ್ನ ಪಟ್ಟಿದ್ದಾರೆ. ಸೊ ಈ ಕೇಸು ನಾನು ಈ ಹಿಂದೆ ಬೇರೆ ಚಾನಲ್ ಅಲ್ಲಿ ಇದ್ದೆ, ನಾನು ಹೇಳಿದ್ದೆ ಇದು ಕಾಂಗ್ರೆಸ್ ಬಂದ್ರೆ ಡೆಫಿನೆಟ್ಲಿ ಇದು ವಾಪಸ್ ತಗೊಳ್ತಾರೆ ಅಂತ.